हरि ओम तत्सत्। आदिगुरु दत्तात्रेय समारंभं महलिंगरंग योगींद्र मध्यमम् अस्मद्गुरु श्रीरामानंद पर्यन्तं वंदे श्री गुरु परंपरा। श्री गुरुभ्यो नमः। श्री गुरुपादुकाभ्यो नमः। दत्तात्रेयाय विद्महे अत्रिपुत्राय धीमहि तन्नो दत्तः प्रचोदयात्। श्री गुरुभ्यो नमः। गम गणपते नमः। श्रीमात्रे नमः। श्री कुलदेवताभ्यो नमः। ओम अमृते अमृतोद्भवे अमृतवर्षिणे अमृतं श्रावय श्रावय सम्मानं लाभं देहि देहि स्वाहा। सर्वभागेश्वर्यै नमो नमः। दत्त जयंतिಯ ಪ್ರಯುಕ್ತ ಗುರುದತ್ತನ ಚರಿತ್ರೆ, ಗುರುತತ್ವದ ಒಂದು ತಿಳುವಳಿಕೆ, ದತ್ತತತ್ವದ ಅರಿವು, ದತ್ತನ ಆರಾಧನೆ, ಗುರುದತ್ತನ ಸಂಪ್ರದಾಯ ಇವೆಲ್ಲದರ ಬಗ್ಗೆ ತಿಳಿಯುವುದಕ್ಕಾಗಿ ನಾವೆಲ್ಲರೂ ಇಂದು ಒಟ್ಟಾಗಿ ಸೇರಿದ್ದೇವೆ. ಮೊದಲು ಆ ಗುರುದತ್ತನ ಆವಿರ್ಭಾವ ಹೇಗಾಯಿತು ಅನ್ನೋದನ್ನ ನೋಡಿ, ನಂತರ ದತ್ತ ತತ್ವದ ಬಗ್ಗೆ ತಿಳಿದುಕೊಂಡು ಪ್ರಶ್ನೋತ್ತರಗಳ ಮೂಲಕ ನಂತರ ನಮ್ಮೆಲ್ಲರಲ್ಲಿ ಇರತಕ್ಕಂತಹ ಸಂದೇಹವನ್ನ ಆ ಗುರುದತ್ತನ ಪ್ರೇರಣೆಯಿಂದ ನಿವಾರಣೆ ಮಾಡಿಕೊಳ್ಳೋಣ. ಈ ಇಡೀ ಸೃಷ್ಟಿಗೆ ಆದಿಗುರು ದತ್ತಾತ್ರೇಯ ಪ್ರಭು. ಯಾವ ರೀತಿ ಅಂದರೆ, ಇಡೀ ಸೃಷ್ಟಿಯಲ್ಲಿ ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮ ಮೊದಲು ಸೃಷ್ಟಿಸಿದ್ದು ಸಪ್ತ ಋಷಿಗಳನ್ನ. ಆ ಸಪ್ತ ಋಷಿಗಳಲ್ಲಿ ಗುರುತತ್ವ ಆವಿರ್ಭವಿಸಿದ್ದು ಆ ಸಪ್ತ ಋಷಿಗಳಲ್ಲಿ ಒಬ್ಬರಾದಂತಹ ಅತ್ರಿ ಮಹರ್ಷಿಯ ಮಗನಾಗಿ. ಒಮ್ಮೆ ಅತ್ರಿ ಮಹರ್ಷಿಗಳು ಹಾಗೂ ಅತ್ರಿ ಮಹರ್ಷಿಯ ಧರ್ಮಪತ್ನಿ ಮಹಾಪತಿವ್ರತೆ ಅನಸೂಯಾದೇವಿ ಇಬ್ಬರು ಹಿಮಾಲಯದಲ್ಲಿ ತಪಸ್ಸನ್ನು ಆಚರಿಸ್ತಾ ಇರಬೇಕಾದ್ರೆ, ವಿಶೇಷವಾಗಿ ಅವರು ಯಾವುದೇ ಒಂದು ದೇವತಾ ಸ್ವರೂಪವನ್ನ ಯೋಚಿಸಿ ಅಥವಾ ಯಾವುದೇ ದೇವತಾ ಸ್ವರೂಪವನ್ನ ಚಿಂತಿಸಿ ತಪಸ್ಸನ್ನ ಆಚರಿಸದೆ ಪರಬ್ರಹ್ಮ ತತ್ವದ ಮೂಲ ತತ್ವದ ನಿರ್ಗುಣ ರೂಪದ ಒಂದು ತತ್ವವನ್ನ ಚಿಂತಿಸುತ್ತಾ ಪ್ರಣವವನ್ನ ಜಪಿಸುತ್ತಾ ತಪಸ್ಸನ್ನ ಆಚರಿಸ್ತಾ ಇರ್ತಾರೆ. ಆ ರೀತಿ ತಪಸ್ಸನ್ನ ಆಚರಿಸ್ತಾ ಇರಬೇಕಾದ್ರೆ ಆ ಪರಬ್ರಹ್ಮ ತತ್ವದ ಮೂಲ ಶಬ್ದ ರೂಪವಾದಂತಹ ಓಂಕಾರ ತತ್ವದ ಒಂದು ಸ್ವರೂಪವೇ ತ್ರಿಮೂರ್ತಿಗಳಾಗಿರ್ತಾರೆ. ಆ ತ್ರಿಮೂರ್ತಿಗಳು ಸಹ ಮೂವರು ಒಟ್ಟಿಗೆ ಬಂದು ಅತ್ರಿ ಮಹರ್ಷಿ ಹಾಗೂ ಅನಸೂಯಾ ದೇವಿಯರ ಮುಂದೆ ಪ್ರತ್ಯಕ್ಷರಾಗ್ತಾರೆ. ಆಗ ಅತ್ರಿ ಮಹರ್ಷಿಗಳು ಹಾಗೂ ಅನಸೂಯಾ ದೇವಿ, ಅದರಲ್ಲಿ ವಿಶೇಷವಾಗಿ ಅತ್ರಿ ಮಹರ್ಷಿಗಳು ಆ ತ್ರಿಮೂರ್ತಿಗಳನ್ನ ಪ್ರಶ್ನಿಸುತ್ತಾರೆ. ಅಯ್ಯ ತ್ರಿಮೂರ್ತಿಗಳೇ, ನಾನು ತಪಸ್ಸನ್ನ ಆಚರಿಸಿದ್ದು ಪರಬ್ರಹ್ಮ ತತ್ವದ ಮೂಲ ಸ್ವರೂಪವನ್ನ. ಆದರೆ ನೀವು ಬಂದು ನಮ್ಮ ಮುಂದೆ ನಿಂತಿದ್ದೀರಿ, ಯಾರ ಬಗ್ಗೆನು ಅಥವಾ ನಿಮ್ಮನ್ನು ಕುರಿತು ನಾನು ತಪಸ್ಸನ್ನು ಆಚರಿಸಲೇ ಇಲ್ಲ, ನೀವ್ಯಾಕೆ ಬಂದಿರಿ ಅಂತ ಪ್ರಶ್ನಿಸುತ್ತಾರೆ. ಆಗ ತ್ರಿಮೂರ್ತಿಗಳು, ಆ ತ್ರಿಮಹಾಮುನಿಯೇ, ಆ ಪರಬ್ರಹ್ಮ ತತ್ವದ ಮೂಲ ಸ್ವರೂಪ ಅದು ನಿರ್ಗುಣ ನಿರಾಕಾರವಾದರೂ ಅದು ಸಗುಣ ಆದಾಗ ಪ್ರತ್ಯಕ್ಷವಾದದ್ದೇ ನಮ್ಮ ಮೂವರ ಒಂದು ಸ್ವರೂಪ. ಅಕಾರ ಉಕಾರ ಮಕಾರಗಳು ಒಂದಾದಾಗ ಓಂಕಾರ ಹೇಗೆ ಸೃಷ್ಟಿಯಾಗುತ್ತೋ ಅದೇ ಓಂಕಾರದಿಂದ ಆಕಾರ ಸ್ವರೂಪವಾಗಿ ಬ್ರಹ್ಮನು, ಮಕಾರ ಸ್ವರೂಪವಾಗಿ ಶಿವನು, ಉಕಾರ ಸ್ವರೂಪವಾಗಿ ಮಹಾವಿಷ್ಣು, ನಾವು ಮೂವರು ತ್ರಿಮೂರ್ತಿಗಳಾಗಿ ಸಾಕಾರ ರೂಪವಾಗಿ ಪಡೆದುಕೊಂಡು ಬಂದಿರ್ತೇವೆ. ಆದ್ದರಿಂದ ಆ ಪರಬ್ರಹ್ಮ ತತ್ವದ ಸಗುಣ ಸಾಕಾರ ರೂಪವೇ ನಾವು ಮೂವರು ಸಹ ಅಂತ ವಿವರಿಸಿ, ಈಗ
ನೀನು ತಪಸ್ಸನ್ನು ಆಚರಿಸಿದ ಉದ್ದೇಶವನ್ನ ತಿಳಿಸು ಅಂತ ಹೇಳ್ತಾರೆ. ಆಗ ಅತ್ರಿ ಮಹರ್ಷಿ ಹಾಗೂ ಅನಸೂಯಾದೇವಿಯರು ನಮಗೆ ನಿಮ್ಮಂತಹ ಅಥವಾ ಪರಬ್ರಹ್ಮ ತತ್ವದ ಸಂಪೂರ್ಣ ಸ್ವರೂಪವನ್ನ ಪಡೆದುಕೊಂಡು ನಿಮ್ಮಂತಹ ಒಬ್ಬ ಜಗತ್ತನ್ನು ಉದ್ಧಾರ ಮಾಡತಕ್ಕಂತಹ, ಜಗತ್ತಿಗೆ ದಾರಿಯನ್ನ ತೋರಿಸ್ತಕ್ಕಂತಹ ಒಂದು ಸಂತಾನ ಬೇಕು ಅಂತ ಆ ತ್ರಿಮೂರ್ತಿಗಳನ್ನ ಅತ್ರಿ ಮಹರ್ಷಿ ಹಾಗೂ ಅನಸೂಯಾದೇವಿ ಹೇಳ್ತಾರೆ. ಅದರ ಫಲವಾಗಿ ತ್ರಿಮೂರ್ತಿಗಳಿಗೆ ಈಗ ಸಂಕಟ ಏನಪ್ಪಾ ಅಂದ್ರೆ, ನಮ್ಮಂತಹ ಅಂದ್ರೆ ಅದು ಬೇರೆ ಯಾರು ಇಲ್ಲ. ಅಂದ್ರೆ ತ್ರಿಮೂರ್ತಿಗಳಿಗೆ ಸಮನಾಗಿ ತ್ರಿಮೂರ್ತಿಗಳಿಗೆ ರೀತಿ ಒಬ್ಬರಿಲ್ಲ, ಆದ್ದರಿಂದ ನಾವೇ ನಿಮಗೆ ಮಕ್ಕಳಾಗಿ ಬರ್ತೇವೆ ಅಂತ ಹೇಳಿ ಮೂವರು ಒಟ್ಟಾಗಿ ಒಂದು ರೂಪವಾಗಿ ತಮ್ಮನ್ನು ತಾವು ಆ ಅತ್ರಿ ಮಹರ್ಷಿ ಅನಸೂಯಾ ದೇವಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಳ್ತಾರೆ. ಆದ್ದರಿಂದ ಅವರು ದತ್ತನಾಗ್ತಾರೆ. ಅಂದ್ರೆ ಎಲ್ಲರಿಗೂ ಆಡು ಭಾಷೆಯಲ್ಲಿ ತಿಳಿದಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ದತ್ತು ಕೊಡುವುದು ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಮಕ್ಕಳನ್ನ ಇನ್ನೊಬ್ಬರಿಗೆ ದತ್ತು ಕೊಡುವುದು ಅದೆಲ್ಲರಿಗೂ ತಿಳಿದಂಥದ್ದು. ಅದನ್ನ ದತ್ತು ಕೊಡುವ ಒಂದು ಸಂಪ್ರದಾಯ ಅಂತೀವಿ. ಆ ರೀತಿ ತ್ರಿಮೂರ್ತಿಗಳು ತಮ್ಮನ್ನು ತಾವೇ ದತ್ತು ಅಂದ್ರೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡ್ರು ಅತ್ರಿ ಮಹರ್ಷಿ ಹಾಗೂ ಅನಸೂಯಾ ದೇವಿಗೆ. ಆದ್ದರಿಂದ ತ್ರಿಮೂರ್ತಿಗಳು ಒಂದಾಗಿ ಒಂದು ರೂಪವನ್ನ ಪಡೆದು ತಮ್ಮನ್ನ ತಾವೇ ಸಮರ್ಪಿಸಿಕೊಂಡು ತಮ್ಮನ್ನ ತಾವೇ ದತ್ತು ಕೊಟ್ಟಂಥದ್ದು. ಆದ್ದರಿಂದ ಆ ಒಂದು ಶಿಶುವಿಗೆ ಅಥವಾ ಆ ಒಂದು ರೂಪಕ್ಕೆ ದತ್ತ ಅನ್ನುವ ಹೆಸರು ಬಂತು. ಯಾರಿಗೆ ದತ್ತನಾಗಿ ಬಂದಿದ್ದು, ಯಾರಿಗೆ ದತ್ತಾಗಿ ಕೊಟ್ಟದ್ದು ಅಂದ್ರೆ ಅತ್ರಿ ಮಹರ್ಷಿಗೆ. ಆದ್ದರಿಂದಲೇ ಆತ್ರೇಯ ಎಂಬ ಹೆಸರು ಬಂತು. ದತ್ತ ಪ್ಲಸ್ ಆತ್ರೇಯ ಅಂದ್ರೆ ದತ್ತನು ತನ್ನನ್ನು ತಾನು ಸಮರ್ಪಿಸಿಕೊಂಡದ್ರಿಂದ ದತ್ತನು, ಅತ್ರಿ ಮಹರ್ಷಿಯ ಮಗನಾದ್ರಿಂದ ಆತ್ರೇಯನು, ಆ ಎರಡೂ ಸೇರಿ ದತ್ತಾತ್ರೇಯ ಎಂಬ ಹೆಸರು ಆ ಮೂಲ ನಿರ್ಗುಣ ನಿರಾಕಾರ ಪರಬ್ರಹ್ಮದ ಸ್ವರೂಪ, ಸಗುಣ ಸಾಕಾರ ಸ್ವರೂಪದ ಮೂರ್ತಿಯೇ ದತ್ತಾತ್ರೇಯ ಸ್ವಾಮಿ. ಇಡೀ ಸೃಷ್ಟಿಯಲ್ಲಿ ಮೊಟ್ಟ ಮೊದಲು ಗುರುತತ್ವದ ಆವಿರ್ಭಾವ, ಗುರುವಿನ ಅವತಾರ, ಮೊದಲ ಗುರು ಸ್ವರೂಪ, ಆದಿ ಗುರು ಸ್ವರೂಪ ದತ್ತಾತ್ರೇಯ ಪ್ರಭುವಿನ ಅವತಾರ. ಈ ರೀತಿ ಆ ದತ್ತಾತ್ರೇಯರ ಆವಿರ್ಭಾವ ಈ ಒಂದು ಭೂಮಂಡಲದಲ್ಲಿ ಆಗತ್ತೆ. ಚಾಕ್ಷುಷ ಮನ್ವಂತರದಲ್ಲಿ ಆದಂತಹ ಈ ಒಂದು ದತ್ತಾತ್ರೇಯ ಅವತಾರ ಇಂದಿಗೂ ಜೀವಂತವಾಗಿರ್ತಕ್ಕಂತಹ ಅವತಾರ. ಹೇಗೆ ಅಂದ್ರೆ ನಮಗೆ ಮಹಾವಿಷ್ಣುವನ ದಶಾವತಾರಗಳು ತಿಳಿದಿದೆ, ಶಿವನ ಅನೇಕ ಅವತಾರಗಳು ತಿಳಿದಿದೆ. ಭಾಗವತದ ಪ್ರಕಾರ ಮಹಾವಿಷ್ಣುವಿನ 21 ಅವತಾರಗಳಿದೆ. ಈ ಎಲ್ಲಾ ಅವತಾರಗಳು ಯಾವುದೋ ಒಂದು ಕಾರಣಕ್ಕಾಗಿ, ಯಾರೋ ಒಂದು ಅಸುರ ಸಂಹಾರಕ್ಕಾಗಿ ಅಥವಾ ದುಷ್ಟರ ಸಂಹಾರಕ್ಕಾಗಿ ಹಾಗೂ ಶಿಷ್ಟರ ಒಂದು ಸಂರಕ್ಷಣೆಗಾಗಿ ಆದಂತಹ ಅವತಾರಗಳಾದರೆ, ವಿಶೇಷವಾದಂತಹ ದತ್ತಾವತಾರ ಕೇವಲ ಜ್ಞಾನಾವತಾರ. ಅಂದರೆ ದತ್ತಾವತಾರದಲ್ಲಿ ಯಾವುದೇ ಸಂಹಾರ ಆಗಲೇ ಇಲ್ಲ. ಅಂದ್ರೆ ಆ ಅವತಾರ ಸಂಹಾರಕ್ಕಾಗಿ ಆಗಲೇ ಇಲ್ಲ. ಅದು ಕೇವಲ ಒಂದು ಜ್ಞಾನ ಬೋಧೆಗೆ ಸೀಮಿತವಾದಂತಹ ಜ್ಞಾನ ಮಾರ್ಗವನ್ನ, ಭಕ್ತಿ ಮಾರ್ಗವನ್ನ, ಯೋಗ ಮಾರ್ಗವನ್ನ, ಮೋಕ್ಷ ಮಾರ್ಗವನ್ನ ಉಪದೇಶ ಮಾಡತಕ್ಕಂತಹ ಒಂದು ವಿಶಿಷ್ಟವಾದಂತಹ ಒಂದು ಅವತಾರವಾಗಿದೆ ದತ್ತಾತ್ರೇಯ ಅವತಾರ. ಇದು ಮಹಾವಿಷ್ಣು ಅವತಾರವೂ ಅಲ್ಲ, ಶಿವನ ಅವತಾರವೂ ಅಲ್ಲ, ಬ್ರಹ್ಮನ ಅವತಾರವೂ ಅಲ್ಲ, ಪರಬ್ರಹ್ಮನ ಮೂಲ ತತ್ವದ ಸಗುಣ ಸಾಕಾರ ಸ್ವರೂಪ, ತ್ರಿಮೂರ್ತಿಗಳ ಏಕರೂಪ. ಇಂತಹ ಒಂದು ವಿಶಿಷ್ಟವಾದ ದತ್ತಾವತಾರ ನಿತ್ಯ ನಿರಂತರ. ಆ ಅವತಾರಕ್ಕೆ ಕೊನೆಯೇ ಇಲ್ಲ. ಆದ್ದರಿಂದಲೇ ದತ್ತಾತ್ರೇಯ ಸ್ವಾಮಿಯನ್ನ, ದತ್ತಾತ್ರೇಯ ಗುರುವನ್ನ ಸ್ಮರ್ತೃಗಾಮಿ ಅಂತ ಕರಿತೇವೆ. ಸ್ಮರ್ತೃಗಾಮಿ ಅಂದ್ರೆ ಸ್ಮರಣೆ ಮಾಡಿದ ತಕ್ಷಣ ಕಣ್ಣ ಮುಂದೆ ಕಾಣುವಂತಹ ಒಂದು ದಿವ್ಯ ರೂಪ. ಸ್ಮರಣೆ ಮಾಡಿದ ತಕ್ಷಣ, ಸ್ಮರಿಸಿದಾಕ್ಷಣ ದರ್ಶನ ನೀಡುವಂತಹ ದಿವ್ಯ ರೂಪ. ಆದ್ದರಿಂದಲೇ ದತ್ತಾತ್ರೇಯ ಸ್ವಾಮಿಯನ್ನ ಸ್ಮರ್ತೃಗಾಮಿ ಎಂದು ಕರೆಯುತ್ತೇವೆ. ಅದೇ ರೀತಿ ಎಷ್ಟು ಭಕ್ತ ಸುಲಭನೋ ಅಷ್ಟೇ ಕಠಿಣ ದತ್ತಾತ್ರೇಯ ಸ್ವಾಮಿಯ ದರ್ಶನ ಅಥವಾ ದತ್ತಸ್ವಾಮಿಯ
ಭಕ್ತಿಯ ಒಂದು ಫಲ ಸಿಗುವುದು ಸಹ. ಎಷ್ಟು ಸುಲಭವಾಗಿ ದರ್ಶನ ನೀಡ್ತಾನೋ ಅಷ್ಟೇ ಕಠಿಣ ಪರೀಕ್ಷೆಗಳನ್ನು ಸಹ ನೀಡಿ ಕೊನೆಗೆ ದರ್ಶನವನ್ನ ನೀಡ್ತಾನೆ. ಒಮ್ಮೆ ಆ ಭಕ್ತಪರಾಧೀನನಾದಂತಹ ದತ್ತಾತ್ರೇಯ ಸ್ವಾಮಿ ಒಲಿದರೆ ಸಾಕು, ಮತ್ತೆ ಇಡೀ ಜೀವನ ಸ್ಮರಿಸಿದರೆ ಸಾಕು ಕಣ್ಮುಂದೆ ಇರ್ತಾನೆ. ಅಷ್ಟೇ ಕಷ್ಟತರ, ಅಷ್ಟೇ ಸುಲಭತರವಾದಂತಹ ಒಂದು ದಿವ್ಯವಾದಂತಹ ಸಂಬಂಧ, ಗುರು ಶಿಷ್ಯ ಸಂಬಂಧ ದತ್ತಾತ್ರೇಯ ಸ್ವಾಮಿಯ ಹಾಗೂ ಆತನ ಭಕ್ತರ ಮಧ್ಯೆ ಇರುತ್ತೆ. ಆದ್ದರಿಂದಲೇ ಆತ ಸ್ಮರ್ತೃಗಾಮಿ, ಆದಿಗುರುವು, ಪರಬ್ರಹ್ಮ ತತ್ವದ ಮೂಲ ಸ್ವರೂಪ, ಪ್ರಣವ ಸ್ವರೂಪ, ಪರಬ್ರಹ್ಮ ತತ್ವದ ಸಗುಣ ಸಾಕಾರ ರೂಪ ಈ ದತ್ತಾತ್ರೇಯ ಸ್ವಾಮಿ. ಈ ರೀತಿ ದತ್ತಾತ್ರೇಯ ಸ್ವಾಮಿಯ ಮಹಾರಾಜರ ಒಂದು ಆವಿರ್ಭಾವ ಅವತಾರ ಆಗತ್ತೆ. ಅದು ನಿತ್ಯವೂ ನಿರಂತರವೂ ಈಗಲೂ ಇರ್ತಕ್ಕಂಥದ್ದು, ಈಗಲೂ ಸಹ್ಯಾದ್ರಿ ಪರ್ವತಗಳಲ್ಲಿ ವಾಸವಾಗಿರ್ತಕ್ಕಂಥದ್ದು. ದತ್ತನ ಜನನ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಒಂದು ಕಾಲಗಳಲ್ಲಿ ಆಗಿರ್ತಕ್ಕಂಥದ್ದು. ಮೊಟ್ಟ ಮೊದಲು ನಮಗೆ ನೇಪಾಳದ ಭಕ್ತಪುರದಲ್ಲಿ ಆಗಲೇ ಹೇಳಿದಂತಹ ಕಥೆ ನಡೆದು ಅಲ್ಲಿ ದತ್ತನ ಆವಿರ್ಭಾವವಾದರೆ, ಕೆಲವೊಂದು ಪುರಾಣಗಳ ಪ್ರಕಾರ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂತಹ ಮಾಹುರ್ಗಢದಲ್ಲಿ ಅಂದ್ರೆ ಏಕವೀರಾದೇವಿಯ ಸನ್ನಿಧಿಯಲ್ಲಿ ದತ್ತಾತ್ರೇಯ ಅವತಾರ ಆಗಿದೆ ಅಂತ, ಕೆಲವರ ಪ್ರಕಾರ ಕೇರಳದಲ್ಲಿ ಇರ್ತಕ್ಕಂಥ ಕನ್ಯಾಕುಮಾರಿ ಬಳಿ ಶುಚೀಂದ್ರಂನ ಒಂದು ಕ್ಷೇತ್ರದಲ್ಲಿ ದತ್ತಾವತಾರ ಆಗಿದೆ ಅಂತ. ಈ ರೀತಿ ದತ್ತಾವತಾರದ ಪ್ರದೇಶಗಳು ಬೇರೆ ಬೇರೆ ಇದೆ. ಆದರೆ ಅದು ಎಲ್ಲೇ ಆಗಲಿ ಒಟ್ಟು 16 ದತ್ತಾವತಾರಗಳಿವೆ. ಅಂದ್ರೆ 16 ಅವತಾರಗಳು ಈಗ ಯಾವ ರೀತಿ ನಮಗೆ ವಿಷ್ಣುವಿನ ದಶಾವತಾರಗಳಿದೆ, ವಿಷ್ಣುವಿನ 21 ಅವತಾರಗಳಿವೆ, ಶಿವನ ಅನೇಕ ಅವತಾರಗಳಿವೆ, ಅದೇ ರೀತಿ ದತ್ತಾತ್ರೇಯ ಸ್ವಾಮಿಯ 16 ಅವತಾರಗಳಿವೆ. ಆದ್ದರಿಂದ ಅಷ್ಟು ಪ್ರದೇಶಗಳು ದತ್ತನ ಜನನ ಆಯ್ತು ಅಥವಾ ದತ್ತ ಜನನ ಆದಂತಹ ಸ್ಥಳಗಳು ನಿಜವೇ ಅಂದರೆ ಹೌದು. ಅದು 16 ಅವತಾರಗಳ ಒಂದೊಂದು ಅವತಾರ ಕ್ಷೇತ್ರಗಳು ಅಷ್ಟೇ ಹೊರತು ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಪ್ರತಿಯೊಂದು ಕ್ಷೇತ್ರವು ದತ್ತ ಜನನ ಕ್ಷೇತ್ರವೇ. ಮಾಹುರ್ ಆಗಲಿ, ಭಕ್ತಪುರ ಆಗಲಿ, ಶುಚೀಂದ್ರಂ ಆಗಲಿ, ಅಂದ್ರೆ ಬೇರೆ ಬೇರೆ ಒಂದು ದತ್ತನ ಅವತಾರವಾದಂತಹ ಕ್ಷೇತ್ರಗಳು. ಈ 16 ದತ್ತಾವತಾರ ಕ್ಷೇತ್ರಗಳನ್ನ ಬಿಟ್ಟರೆ ವಿಶೇಷವಾಗಿ ಕಲಿಯುಗದಲ್ಲಿ ಮೊಟ್ಟ ಮೊದಲ ದತ್ತಾವತಾರ ಶ್ರೀಪಾದ ಶ್ರೀವಲ್ಲಭ ಅವತಾರ ಪಿಠಾಪುರಂನಲ್ಲಿ, ಆಂಧ್ರ ಪ್ರದೇಶದ ಪಿಠಾಪುರಂನಲ್ಲಿ ಆದಂತಹ ದತ್ತಾವತಾರ ಶ್ರೀಪಾದ ಶ್ರೀವಲ್ಲಭರ ಅವತಾರ. ಕಲವು ಶ್ರೀಪಾದ ವಲ್ಲಭವು ಅನ್ನೋದು ಎಲ್ಲರಿಗೂ ತಿಳಿದಂತಹ ಒಂದು ವಿಶೇಷವಾದಂತಹ ನಾಣ್ಣುಡಿ. ಯಾವ ರೀತಿ ಕಲಿಯುಗದಲ್ಲಿ ಹನುಮಂತ, ಯಾವ ರೀತಿ ಕಲಿಯುಗದಲ್ಲಿ ವೆಂಕಟೇಶ್ವರ, ಯಾವ ರೀತಿ ಕಲಿಯುಗದಲ್ಲಿ ಅಯ್ಯಪ್ಪ ಸ್ವಾಮಿಯ ಕರುಣೆ ಅಪಾರವಾಗಿ ಸುಲಭವಾಗಿ ದೊರೆಯುತ್ತದೋ, ಅದೇ ರೀತಿ ಕಲಿಯುಗದಲ್ಲಿ ಗುರುಗಳಲ್ಲಿ ಶ್ರೀಪಾದ ವಲ್ಲಭರ ಒಂದು ಕರುಣೆ ಅತ್ಯಂತ ಸುಲಭವಾಗಿ ಗುರುಭಕ್ತರನ್ನ ರಕ್ಷಿಸುತ್ತದೆ. ಆದ್ದರಿಂದಲೇ ಕಲವು ಶ್ರೀಪಾದ ವಲ್ಲಭ ಅಂತಹ ಒಂದು ನಾಣ್ಣುಡಿ ಸಹ ಇದೆ. ಇನ್ನು ಅದೇ ದತ್ತಾತ್ರೇಯ ಸ್ವಾಮಿಯು ಕಲಿಯುಗದಲ್ಲಿ 2ನೇ ಅವತಾರ ಕರಂಜ ನಗರದಲ್ಲಿ ಆಗಿ ಗಾಣಗಾಪುರದಲ್ಲಿ ಬಂದು ನೆಲೆಸಿದಂಥದ್ದು ಶ್ರೀ ನೃಸಿಂಹ ಸರಸ್ವತಿಯ ಅವತಾರ. ಈ 2 ಅವತಾರಗಳು ಕಲಿಯುಗದಲ್ಲಿ ದತ್ತಾತ್ರೇಯ ಸ್ವಾಮಿಯ ಮಹಾ ಅವತಾರಗಳಾದರೆ, ತದನಂತರ ಬಂದಂತಹ ಅಂಶಾವತಾರಗಳು ಸಹ ಇದೆ. ಅದರಲ್ಲಿ ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರಾಗಿರಬಹುದು, ಬೀದರ್ನ ಹುಮ್ನಾಬಾದ್ನ ಮಾಣಿಕ್ಯನಗರದ ಮಾಣಿಕ್ಯ ಪ್ರಭುಗಳಾಗಿರಬಹುದು, ಸಾಗರದ ವರದಳ್ಳಿಯ ಶ್ರೀಧರ ಸ್ವಾಮಿಗಳಾಗಿರಬಹುದು, ಸ್ವಾಮಿ ಸಮರ್ಥರಾಗಿರಬಹುದು, ಗಜಾನನ್ ಮಹಾರಾಜರಾಗಿರ್ಬೋದು, ರಂಗಾವಧೂತರಾಗಿರ್ಬೋದು. ಈ ರೀತಿ ಅನೇಕ ಮಂದಿ ಅವಧೂತರು ದತ್ತಾಂಶ ಸಂಭೂತರಾಗಿ ಆ ದತ್ತ ಮಾರ್ಗದಲ್ಲಿ ನಡೆದು ನಮ್ಮೆಲ್ಲರನ್ನ, ಈ ಗುರುಭಕ್ತರನ್ನೆಲ್ಲರನ್ನ ಸಲಹುತ್ತಾ ಅವರಿಗೆ ಜ್ಞಾನ ಮಾರ್ಗವನ್ನ, ಭಕ್ತಿ ಮಾರ್ಗವನ್ನ, ಮೋಕ್ಷ ಮಾರ್ಗವನ್ನ ತೋರುತ್ತಾ ಇಂದಿಗೂ ಕಂಡು ಕಾಣದಂತೆ ಅನೇಕ ಅವಧೂತರು ಈ ಭೂಮಿಯ ಮೇಲೆ ದತ್ತನ ಅಂಶದಿಂದ ಸಂಚರಿಸುತ್ತಾ ಕೇವಲ ಯಾರಿಗೆ ಆ ಗುರುವಿನಲ್ಲಿ ಆಸಕ್ತಿ ಇದೆ, ಆ ಭಕ್ತಿ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ, ಮೋಕ್ಷ ಮಾರ್ಗದಲ್ಲಿ ಆಸಕ್ತಿ ಇದೆ, ಕೇವಲ ಅವರಿಗೆ ಮಾತ್ರ ಅರ್ಥವಾಗುವಂತೆ ಆ ರೂಪವನ್ನ ಧರಿಸಿ ಅವರಿಗೆ ಮಾತ್ರ ಕಂಡು ಅವರನ್ನ ಸಲಹುತ್ತಾ ಇರತಕ್ಕಂತಹ ದತ್ತಾತ್ರೇಯ ಮೂರ್ತಿ ನಿತ್ಯ ನಿರಂತರ ಅವತಾರ. ಇನ್ನು ದತ್ತಾವಿರ್ಭಾವದ ಬಗ್ಗೆ ತಿಳಿಯಿತು. ದತ್ತನ ಅವತಾರಗಳು, ಅದರಲ್ಲೂ ವಿಶೇಷವಾಗಿ ಕಲಿಯುಗದಲ್ಲಿ ಇರ್ತಕ್ಕಂಥ ಅವತಾರಗಳ ಬಗ್ಗೆ ತಿಳಿಯಿತು. ಇನ್ನ ದತ್ತ ಮಾರ್ಗದಲ್ಲಿ ವಿಶೇಷವಾಗಿ
ನಾವು ಆ ದತ್ತ ಜಯಂತಿಯನ್ನ ಮಾರ್ಗಶಿರ ಮಾಸದ ಚತುರ್ದಶಿ ಎಂದು ದತ್ತ ಜಯಂತಿ ಅಂತ ಆಚರಿಸ್ತೇವೆ. ಯಾವುದಕ್ಕಾಗಿ ಮಾರ್ಗಶಿರ ಮಾಸ ಅದೇ ದಿನ ದತ್ತ ಜಯಂತಿ ಆಯ್ತು ಅಂದ್ರೆ, ದತ್ತನ ಜನನವಾಯ್ತು ಅಂದ್ರೆ, ಅದರ ಬಗ್ಗೆ ದ್ವಾಪರದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ, ಮಾಸಾನ ಮಾರ್ಗಶೀರ್ಷವು ಅಂದ್ರೆ ಇಡೀ ಎಲ್ಲಾ ಮಾಸಗಳಲ್ಲಿ ನಾನೇ ಮಾರ್ಗಶಿರ ಮಾಸದ ಸ್ವರೂಪ. ಅಂದ್ರೆ ಭಗವಂತನ ಮಾಸ ಈ ಮಾರ್ಗಶಿರ ಮಾಸ. ಪರಬ್ರಹ್ಮ ಮೂಲ ತತ್ವದ ಒಂದು ರೂಪ, ನಿರ್ಗುಣ ರೂಪ ಸಗುಣ ಸಾಕಾರವಾಗಿ ಬರಬೇಕು ಅಂದರೆ ಅದು ಆ ಪರಬ್ರಹ್ಮನ ಒಂದು ಮಾಸವೇ ಆಗಿರಬೇಕು. ಆದ್ದರಿಂದ ಮಾರ್ಗಶಿರ ಮಾಸದಂದು ಬುಧವಾರದಂದು ಚತುರ್ದಶಿಯಂದು ದತ್ತನ ಅವತಾರ, ಮೊದಲ ಅವತಾರ, ಮೂಲ ಅವತಾರ ಆದದ್ದು. ಅದೇ ದಿನ ದತ್ತ ಜಯಂತಿಯ ಆಚರಣೆ ಮಾಡುವಂಥದ್ದು ವಾಡಿಕೆಯಾಗಿದೆ. ಈ ದತ್ತ ಜಯಂತಿಯ ಸಮಯದಲ್ಲೇ ದತ್ತ ನವರಾತ್ರಿಗಳನ್ನ ಆಚರಿಸುವಂತಹ ಪದ್ಧತಿ ವಿಶೇಷವಾಗಿ ಗುಜರಾತ್ ಹಾಗೂ ಮಹಾರಾಷ್ಟ್ರಗಳಲ್ಲಿದೆ. ಹಾಗೂ ನಮ್ಮದೇ ಸಂಸ್ಥಾನ ಅವಿಮುಕ್ತ ದತ್ತ ಕ್ಷೇತ್ರ ಹೊಸಕೋಟೆಯ ಬಳಿ ಇಲ್ಲೂ ಸಹ ಈ ದತ್ತ ನವರಾತ್ರಿಯ ಒಂದು ಆಚರಣೆ ನಡೆಯುತ್ತೆ. ಹೇಗಪ್ಪ ಅಂದ್ರೆ, ಇದರಲ್ಲೂ ಸಹ ದತ್ತ ಜಯಂತಿಯ ದತ್ತ ನವರಾತ್ರಿಗಳಲ್ಲಿ 2 ವಿಧ ಅಥವಾ ಎರಡನ್ನು ಕಲಿತು ಮಾಡುವಂತಹ ಒಂದು ವಿಧ ಇದೆ. ಚತುರ್ದಶಿಯಂದು 9ನೇ ದಿನ ಬರುವ ಹಾಗೆ ಸುಬ್ರಹ್ಮಣ್ಯ ಷಷ್ಠಿಯಿಂದ ಪ್ರಾರಂಭಿಸಿ ಚತುರ್ದಶಿಯಿಂದ ಅಂದ್ರೆ ಮಾರ್ಗಶಿರ ಶುದ್ಧ ಷಷ್ಠಿ, ಚಂಪಾ ಷಷ್ಠಿಯ ದಿನ ಪ್ರಾರಂಭಿಸಿ ಮಾರ್ಗಶಿರ ಶುದ್ಧ ಚತುರ್ದಶಿ ಅಂದ್ರೆ ದತ್ತ ಜಯಂತಿ, ದತ್ತ ಹುಣ್ಣಿಮೆಯ ಹಿಂದಿನ ದಿನ ನಾವು ದತ್ತ ನವರಾತ್ರಿಯನ್ನ ಸಂಪನ್ನಗೊಳಿಸುವುದು. ಅದು ದತ್ತ ಗರ್ಭೋತ್ಸವ ನವರಾತ್ರಿ ಅಂತ ಪ್ರಾರಂಭ ಮಾಡಿ ದತ್ತ ಜನನದ ದಿನ, ದತ್ತ ಜಯಂತಿಯ ದಿನ ಮುಗಿಸುತ್ತೇವೆ. ಅದೇ ರೀತಿ ದತ್ತ ಜಯಂತಿಯೆಂದು ಪ್ರಾರಂಭ ಮಾಡಿ ಅಂದ್ರೆ ಚತುರ್ದಶಿ ಎಂದು ಪ್ರಾರಂಭ ಮಾಡಿ ಅನಘಾಷ್ಟಮಿಯ ದಿನ, ಮಾರ್ಗಶಿರ ಕೃಷ್ಣ ಅಷ್ಟಮಿ ಅನಘಾಷ್ಟಮಿಯ ದಿನ ಕೊನೆಗೊಳ್ಳುವಂಥದ್ದು. ಅದು ದತ್ತ ಜನ್ಮೋತ್ಸವ ನವರಾತ್ರಿ ಅಂತ ನಾವು ಆಚರಿಸ್ತಕ್ಕಂಥದ್ದು. ಈ ರೀತಿ ದತ್ತ ಗರ್ಭೋತ್ಸವ ನವರಾತ್ರಿ ದತ್ತ ಜನನದ ದತ್ತ ಜಯಂತಿಯ 8 ದಿನಗಳ ಮೊದಲೇ ಪ್ರಾರಂಭಿಸಿ ದತ್ತ ಜಯಂತಿ ಎಂದು ಕೊನೆಗೊಂಡು, ಅದೇ ದತ್ತ ಜಯಂತಿ ಎಂದು ಪ್ರಾರಂಭಿಸಿ ಅನಘಾಷ್ಟಮಿಯ ದಿನ ಕೊನೆಗೊಳ್ಳುವಂಥದ್ದು. ಅಂದ್ರೆ 2 ನವರಾತ್ರಿಗಳನ್ನ ಕಲೆತು 2 ನವರಾತ್ರಿಯನ್ನು ಸೇರಿಸಿ 18 ದಿನಗಳ ಒಂದು ನವರಾತ್ರಿಯ 18 ದಿನಗಳ ಒಂದು ವಿಶಿಷ್ಟ ವ್ರತವನ್ನು ಆಚರಿಸುವ ಒಂದು ಪದ್ಧತಿ ಇದೆ. ಈ ಸಮಯದಲ್ಲಿ ವಿಶೇಷವಾಗಿ ದತ್ತನ ನಾಮಸ್ಮರಣೆ, ದತ್ತನ ಜಪ, ದತ್ತ ಪಾರಾಯಣಗಳು, ಗುರುಚರಿತ್ರೆಯ ಪಾರಾಯಣ, ದತ್ತ ಚರಿತ್ರೆಯ ಪಾರಾಯಣ, ಆ ದತ್ತರ ಅಂಶವಾದಂತಹ ಅನೇಕ ಅವತಾರಗಳನ್ನು ಕುರಿತಾದಂತಹ ಮಹಾತ್ಮೆ ಚರಿತ್ರೆಗಳ ಪಾರಾಯಣ, ಇವೆಲ್ಲವನ್ನು ಮಾಡ್ತಕ್ಕಂಥದ್ದು ಈ ನವರಾತ್ರಿಯಲ್ಲಿ ವಿಶೇಷವಾದ ಫಲವನ್ನ ಕೊಡುತ್ತದೆ. ಅದರಲ್ಲೂ ವಿಶೇಷವಾಗಿ ದತ್ತ ಜಯಂತಿಯ ದಿನ ಅಥವಾ ದತ್ತ ಗರ್ಭೋತ್ಸವ ನವರಾತ್ರಿ ಅಥವಾ ದತ್ತ ಜನ್ಮೋತ್ಸವ ನವರಾತ್ರಿಗಳಲ್ಲಿ ವಿಶೇಷವಾಗಿ ಔದುಂಬರ ವೃಕ್ಷದ ಪ್ರದಕ್ಷಿಣೆ ಹಾಗೂ ಔದುಂಬರ ವೃಕ್ಷದ ಸೇವೆ, ಪೂಜೆ ಮಾಡ್ತಕ್ಕಂಥದ್ದು, ಗೋಸೇವೆ, ಗೋಪೂಜೆಗಳನ್ನ ಮಾಡ್ತಕ್ಕಂಥದ್ದು ವಿಶೇಷ ಫಲಗಳನ್ನ ನೀಡುತ್ತೆ. ಇನ್ನ ಬರ್ತಕ್ಕಂತಹ ಮಾರ್ಗಶಿರ ಶುದ್ಧ ಚತುರ್ದಶಿ ಮತ್ತು ನಂತರದ ಹುಣ್ಣಿಮೆಯ ದಿನ ದತ್ತ ಜಯಂತಿಯಂದು ಎಲ್ಲರೂ ಆ ದತ್ತಾರಾಧನೆಯನ್ನ ಮಾಡಿ ದತ್ತಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಕೇವಲ ಇಹದ ಒಂದು ಆಸೆಗಳಿಗೆ ಸೀಮಿತವಾಗದೆ, ಅಂದ್ರೆ ನನಗೆ ಮಕ್ಕಳಾಗಲಿ ಅಥವಾ ನಮ್ಮ ಮಕ್ಕಳಿಗೆ ಮದುವೆ ಆಗಲಿ ಅಥವಾ ನಮಗೆ ಉದ್ಯೋಗ ಸಿಗಲಿ ಅಥವಾ ನನಗೆ ಐಶ್ವರ್ಯ ಸಿಗಲಿ ಅನ್ನುವ ಕೇವಲ ಅತ್ಯಂತ ಕನಿಷ್ಠ ಅಂದ್ರೆ ಚೀಪಾಗಿ, ಅಂದ್ರೆ ಯಾವುದೋ ಕೆಲವೇ ಒಂದು ಸಣ್ಣ ಸಣ್ಣ ಆಸೆಗಳಿಗೆ ಸೀಮಿತವಾಗದೆ ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನ ದತ್ತಾತ್ರೇಯ ಸ್ವಾಮಿಯನ್ನ ಬೇಡಿ ಒಂದು ಇಹದಲ್ಲಿ ಎಲ್ಲ ಸುಖಗಳು ಸಿಗಲಿ, ಆದರೆ ಆ ಇಹದಲ್ಲಿ ಕೇವಲ ಇಹದ ಸುಖಗಳೇ ಸಿಗದೆ ಪರಕ್ಕೆ ಬೇಕಾದಂತಹ, ಅಂದರೆ ಈ ದೇಹವನ್ನ ಬಿಟ್ಟು ನಂತರ ನಾವು ಸೇರಬೇಕಾದಂತಹ ಒಂದು ಲೋಕದಲ್ಲಾಗಲಿ ಅಥವಾ ನಾವು ಸೇರಬೇಕಾದಂತಹ ಸ್ಥಿತಿಗಾಗಲಿ ಅದಕ್ಕೆ ಬೇಕಾದಂತಹ ಭಕ್ತಿ, ಜ್ಞಾನ, ವೈರಾಗ್ಯ ಮಾರ್ಗಗಳನ್ನು, ಧರ್ಮವನ್ನು ಆಚರಿಸ್ತಕ್ಕಂತಹ ಶಕ್ತಿಯನ್ನು ಸಹ ಬೇಡ್ಕೊಳ್ಬೇಕು. ಕೇವಲ ನೀವು ಸಾಂಸಾರಿಕವಾದ ಆಸೆಗಳನ್ನ ಮಾತ್ರ ಬೇಡದೆ ದಿವ್ಯವಾದ ಜ್ಞಾನವನ್ನ, ಮೋಕ್ಷ ಮಾರ್ಗವನ್ನ ಬೇಡಿ ಆ ದತ್ತಾತ್ರೇಯ ಸ್ವಾಮಿಯ ಕೃಪೆಯಿಂದ ಇಹದಲ್ಲಿ ಸುಖವನ್ನು, ಪರದಲ್ಲಿ ಮೋಕ್ಷವನ್ನು ಅನುಭವಿಸುವಂತಹ ಒಂದು ಸ್ಥಿತಿಯನ್ನ ಎಲ್ಲರೂ ಪಡೆಯಬೇಕು ಅಂತ ಪ್ರಾರ್ಥಿಸುತ್ತಾ
ಜೈ ಗುರುದತ್ತ. ಇನ್ನು ಮುಂದೆ ಯಾರಿಗಾದರೂ ಆ ದತ್ತ ತತ್ವದ ಬಗ್ಗೆ, ದತ್ತನ ಬಗ್ಗೆ, ದತ್ತನ ಆರಾಧನೆಯ ಬಗ್ಗೆ ಯಾವುದೇ ರೀತಿಯ ಸಂದೇಹಗಳಿದ್ದರೂ ದಯವಿಟ್ಟು ಎಲ್ಲರೂ ನಿಸ್ಸಂದೇಹವಾಗಿ ಸಂಪೂರ್ಣ ಮನಸ್ಸಿನಿಂದ ಯಾವುದೇ ಸಂಕೋಚವಿಲ್ಲದೆ ಪ್ರಶ್ನೆಗಳನ್ನ ಕೇಳಿದರೆ ನನ್ನಲ್ಲಿ ಅಂತರ್ಗತನಾದಂತಹ ಅಥವಾ ನನ್ನ ಅಂತರಾತ್ಮದಲ್ಲಿ ಕುಳಿತಿರ್ತಕ್ಕಂತಹ ದತ್ತಪ್ರಭುವೇ ಅದಕ್ಕೆ ಉತ್ತರಿಸಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಎಲ್ಲರಿಗೂ ನಮಸ್ಕಾರ. ಜೈ ಗುರುದತ್ತ.